ಗದಗ ಬೆಟಗೇರಿ ನಿವಾಸಿ ನಾರಾಯಣ ಹೊನ್ನಲ್ಲಂತೆ ಪಿತ್ತಕೋಶ ಸಮಸ್ಯೆಯಿಂದ ಆಸ್ಪತ್ರೆಗೆ ಹೋಗಿದ್ದರು. ಧಾರವಾಡದಲ್ಲಿ ಖಾಸಗಿ ಆಸ್ಪತ್ರೆಗೆ 6 ಗಂಟೆ ಶಸ್ತ್ರಚಿಕಿತ್ಸೆ ಮಾಡಿದ್ರು ವೈದ್ಯರು. ಅದಾದಮೇಲೆ ಪ್ರಾಣವಾಯಿತು ಅಂತೇಳಿ ಕಳಿಸಿದ್ರು. ಕುಟುಂಬಸ್ಥರು ಗದಗ್ನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡಿದ್ರು. ಶ್ರದ್ಧಾಂಜಲಿ ಬ್ಯಾನರ್ ಹಾಕಿದ್ರು. ಆ್ಯಂಬುಲೆನ್ಸಲ್ಲಿ ಮನೆಗೆ ಬಾಡಿ ತಂದರು. ಬಟ್ ಅದು ನೋ ಬಾಡಿ. ಯಾಕೆ? ಮನೆಗೆ ಬಂದ ತಕ್ಷಣ ಅವರು ಉಸಿರಾಡಲು ಆರಂಭಿಸಿದರು. ತಕ್ಷಣ ಬೆಟಗೇರಿ ಖಾಸಗಿ ಆಸ್ಪತ್ರೆಗೆ ಓಡೋದ್ರು ಕರ್ಕೊಂಡು. ಅಲ್ಲಿ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಈಗೆಲ್ಲರೂ ಬೇಗ ಬಾ ಹುಷಾರಾಗಿ ಅಂತ ಹೇಳ್ತಿದ್ದಾರಂತೆ. ಜನ ದೇವರು ಗುಣಮುಖರಾಗಿ ಬರಲಿಕ್ಕೆ ಕೆಲವರು ಇದು ಪವಾಡ ಅಂತಂದೆ. ನನ್ನ ಪ್ರಕಾರ ಯಾವ ಪವಾಡನೂ ಇಲ್ಲ, ಗಿವಾಡನೂ ಇಲ್ಲ. ಡಾಕ್ಟ್ರುಗಳು ಅಥವಾ ಯಾರೋ ಸಂಬಂಧಪಟ್ಟವರು ಉಡಾಫೆನಲ್ಲಿ ಯಾವುದೂ ಸರಿಯಾಗಿ ಚೆಕ್ ಮಾಡದೆ ಕಳಿಸಿದ್ದಾರೆ ಅಷ್ಟೇ. ಏನು ಪವಾಡ ಇದಕ್ಕಿದಂತೆ ರಿವೈವ್ ಆಗಿಬಿಡ್ತಾ ಹಾಗಾದ್ರೆ ಗೊತ್ತಿಲ್ಲ, ಅದನ್ನು ಚೆಕ್ ಮಾಡಿಸಿ ನೋಡೋಣ ಮೆಡಿಕಲಿ. ಇನ್ನು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಅನಾರೋಗ್ಯ ಕಾರಣದಿಂದಾಗಿ ಅವರು ಜಾಮೀನನ್ನು ಪಡ್ಕೊಂಡು ಹೊರಗೆ ಬಂದಿದ್ರು. ಈಗ ಹುಷಾರಾಗಿರೋದ್ರಿಂದ ಜಾಮೀನು ರದ್ದು ಮಾಡಿ ನ್ಯಾಯಾಲಯ ಮತ್ತೆ ಜೈಲು ಕಳಿಸಿದೆ. ಅಲ್ಲಿಗೆ ಕಾಂಗ್ರೆಸ್ನ 3 ಜೈಲೊಳಗಡೆ ಇದ್ದಾರೆ. ವಿನಯ್ ಕುಲಕರ್ಣಿ, ವೀರೇಂದ್ರ ಪಪ್ಪಿ, ಸತೀಶ್ ಸೈಲ್ ಅಲ್ವಾ? ಓಕೆ. ಜಗಳೂರು ಕ್ಷೇತ್ರದ ಶಾಸಕ ದೇವೇಂದ್ರಪ್ಪ ಒತ್ತುವರಿದಾರರ ಮೇಲೆ ದರ್ಪ ದೌಲತ್ತು ಮೆರೆದಿದ್ದಾರೆ. ಮುದಿಯ ಏನಲ್ಲಿ ನಿಂದು ವಿರುದ್ಧರೊಬ್ಬರಿಗೆ ಬಾಯಿ ಬಂದಂಗೆ ಬೈದಿದ್ದಾರೆ. ಯಾಕೆ? ಒತ್ತುವರಿ ತೆರವು ಮಾಡದಿದ್ದರೆ ಬೆಂಕಿ ಹಾಕ್ತೀನಿ. ಜಗಳೂರಿನ ಮಲ್ಪೆ ಮೊಳಕಾಲ್ಮೂರು ರಸ್ತೆ ಅಗಲೀಕರಣ ಸಂಬಂಧ ಅಕ್ರಮವಾಗಿ ಒತ್ತುವರಿ ಮಾಡಿದ ಕಟ್ಟಡಗಳ ಮೇಲೆ ಈಗ JCB ಹಾಕಿ ವಿಸ್ತರಣೆ ಮಾಡ್ತಿದ್ದಾರೆ ರೋಡನ್ನು. ತೆರವು ಪ್ರಶ್ನಿಸಿ ಅಂಗಡಿ ಮಾಲೀಕ ಕೋರ್ಟ್ ಮೊರೆ ಹೋಗಿದ್ದರಂತೆ ಸ್ಟೇ ತರಕ್ಕೆ. ಅದಕ್ಕೆ ಅವ್ರು ಹೇಳೋದು ಏನು ಅಂದರೆ, ಶಾಸಕ ರಾಜ ಕಾಲುವೆ ಮೇಲೆ ಕಟ್ಬಿಟ್ಟು ಕೋರ್ಟ್ಗೆ ಹೋಗ್ತೀಯಾ ಇವಾಗ ನೀನು ಅಂತ ಆವಾಜ್ ಹಾಕಿದಾರಂತೆ. ಹಾಂ, ಅವ್ರ ಭಾಷೆ ಮುದಿಯಾಗಿದೆಯಾ ಸರಿ ಇಲ್ಲ. ವಯಸ್ಸಿಗೆ ಗೌರವ ಕೊಟ್ಟು ಮಾತಾಡ್ಬೋದಾಗಿತ್ತು ಶಾಸಕರು. ಬಟ್ ಅವ್ರು ಕಾಲುವೆ ಮೇಲೆ ರಾಜ ಕಾಲುವೆ ಮೇಲೆ ಕಟ್ಬಿಟ್ಟು ಕೋರ್ಟ್ಗೆ ಹೋಗಿ ಒಪ್ಪಲ್ಲ ಅಂತಂದರೆ ಯಾವ ಲೆಕ್ಕಾಚಾರ ಅದು? ತಪ್ಪಾಗಿದೆ. ಅಥವಾ ಅದೇನದು ಲೆಕ್ಕಾಚಾರ ಸರಿನಾ ಅದು? ಮತ್ತೆ ಭಾಷೆ ಸರಿ ಇಲ್ಲ, ಒಪ್ಕೋತೀನಿ. ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಇದೆಯಲ್ಲ ಸರ್, ಇರ್ಬೋದ್ರಿ. ಹಂಗನ್ಬಿಟ್ಟು ಅದಕ್ಕೆ ಬೆಂಗಳೂರಲ್ಲಿ ಇನ್ನೂ ಸಾಯ್ತಾ ಇರೋದು. ಅದಕ್ಕೆ ಅಲ್ಲಿ ಮೋದಿ ವಾಡದ JCB ತೆಗೆದು ಬಿಸಾಕ್ತೀನಿ ಕಿತ್ತು ಅನ್ನೋದು. ರಾಂಗ್, ಡೋಂಟ್ ಡೂ ಇಟ್ ಅಂತೀರಿ. ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಭೂಸ್ವಾಧೀನ ವಿರೋಧಿಸಿ ಮಾಗಡಿ ಶಾಸಕ HC ಬಾಲಕೃಷ್ಣ ರೈತರು ಗೇರಾವ್ ಹಾಕಿದ್ದಾರೆ. ಬಿಡದಿ ಹತ್ರ ಹೋಗಿದ್ದಂತೆ ಯಾವುದೋ ಗ್ರಾಮಕ್ಕೆ ಅಳ್ಳಾಸಂದ್ರಕ್ಕೆ. ರೈತರು ಏನ್ರಿ ನಮ್ಮ ವಿರೋಧದ ಮಧ್ಯೆ ಟೌನ್ಶಿಪ್ ಮಾಡೋಕ್ಕೆ ಬಂದು ಈಗ ನಮ್ಮ ಊರಿಗೆ ಬಂದಿದ್ದೀರಾ ಹಾಳು ಮಾಡೋಕ್ಕೆ, ಯಾವ ನೈತಿಕತೆನಿಲ್ಲ, ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಗಲಾಟೆ ಮಾಡಿದ್ದಾರೆ. ಅವ್ರೇನೋ ಸಮಾಧಾನ ಮಾಡೋಕ್ಕೆ ಹೋಗಿದ್ದಾರೆ, ಒಪ್ಪಿಲ್ಲ ಜನ. ಅವ್ರು ಕಾಲು ಕಿತ್ಬಿಟ್ರಂತೆ. ಹೊರಟೇ ಬಿಟ್ರಂತೆ ಅಲ್ಲಿಂದ. ಮಾಗಡಿ ಹುಲಿ ಸಾಯೊಬ್ರು ಹಂಗೆ ಹೋಗ್ಬಿಟ್ರೆ ಹೆಂಗೆ? ಗರ್ರಂತ ಎದುರು ನಿಂತ್ಕೋಬಾರ್ದಿತ್ತ ವಾಪ. ಎಂತೆಂಥವ್ರ ಮೇಲೆ ತಿರುಗಿ ಬಿದ್ದಿರೋರು ನೀವು. ಎಂತೆಂಥವ್ರಿಗೆ ಬಿಡ್ತಾ ಇರ್ತೀರಿ ಮೈಕು ಕ್ಯಾಮ್ರಾ ಕಾಣಿಸಿದ ತಕ್ಷಣ. 4 ಜನರಿಗೆ ಬಿಟ್ಟಿಲ್ವಲ್ಲ ನೀವು. ತಿರುಗಿ ನಿಂತ್ಕೊಂಡು ಗರ್ರಂದಿದ್ರು ಹೋಗ್ಬಿಡೋರು ಜನ ಎಲ್ಲ ಅಲ್ವಾ ಅಂತ ನನಗನ್ಸತ್ತಪ್ಪ. ಅವ್ರನ್ನೇನು ಅನ್ಕೊಂಡಿದ್ದೀವಿ. ಹಾಂ, ಇನ್ನು ಕಳೆದ 4 ದಿನಗಳಿಂದ ಕಾಣೆಯಾಗಿದ್ದಂಥ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ 75 ವರ್ಷದ ಹಿರಿಯ ವೈದ್ಯ ವೆಂಕಟೇಗೌಡ ಅನ್ನೋರು ಪಂಚಿಯ ವಾಸನೆಯಿಂದಾಗಿ ಪೊಲೀಸ್ ಶ್ವಾನ ಅವ್ರನ್ನ ಪತ್ತೆ ಹಚ್ಚಿಬಿಟ್ಟಿದೆ. ಹೆಂಗೆ ಅಂದರೆ ನವೆಂಬರ್ 2ನೇ ತಾರೀಕು ಅವ್ರು ವಾಕಿಂಗ್ ಹೋಗಿದ್ದಾರೆ. ಮರವಿನ ಸಮಸ್ಯೆ ಅಂತೆ. ಹಾಗಾಗಿ ಪೊಲೀಸ್ ಠಾಣೆಗೆ ಈ ಸಂಬಂಧಿಕರು ದೂರನ್ನು ಕೊಟ್ಟಿದ್ರು. 4 ದಿನ ಹುಡುಕಾಟ ನಡೆಸಿದ್ರು, ಸಿಕ್ಕಿರಲಿಲ್ಲ. ಶ್ವಾನದಳದ ಸಹಾಯವನ್ನು ಪಡ್ಕೊಂಡು ಗುಣವಂತಿಯ ಮನೆಯೊಂದರಲ್ಲಿ ವೆಂಕಟೇಗೌಡ ಅವರು ನೀರು ಕೇಳಿದ್ರು ಅನ್ನೋದು ಗೊತ್ತಾಯಿತು. ಅದಾದ ನಂತರದಲ್ಲಿ ಪಂಚೆ ಸಿಕ್ತು. ಅದಾಗಿ ಇನ್ನೊಂದು 5 ಕಿಲೋಮೀಟರ್ ಹೋದ ಮೇಲೆ ಅವರು ಕೂಡ ಸಿಕ್ಕಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.